ರೀ ಸರಿಯಾಗಿ ಕುತ್ಕೊಳ್ಳಿ, ಕಾಲ್ ಮುಂದೆ ಚಾಚ್ರಿ. ಹಾ, ವಿಡಿಯೋನ ಕಾಲ್ ಹತ್ರನೇ ಇಡಿ. ನಿಮ್ಮ ಪಾದಕ್ಕೆ ನಾನು ಇಲ್ಲಿಂದಲೇ ಪುಷ್ಪಾರ್ಚನೆ ಮಾಡ್ತೀನಿ. ರೀ ಆಶೀರ್ವಾದ ಮಾಡಿ ತಗೊಳ್ಳಿ. ನೀವು ಅಲ್ಲಿಂದ ಕೈ ಹಿಂಗೆ ಅಂದ್ಬಿಡಿ. ಅಪ್ಪ ದೇವ್ರೆ, ದುಬೈಲಿರೋ ಈ ನನ್ನ ಗಂಡನಿಗೆ ಯಾವ ಶೇಕ್ ಕಣ್ಣು ಬೀಳದೆ ಇರಲಪ್ಪ. ಹಾಗೆ ಅದ್ಯಾವುದೋ ಬುರ್ಜ್ ಖಲೀಫಾ ಇದೆಯಲ್ಲ, ಅದರಷ್ಟು ಎತ್ತರಕ್ಕೆ ನನ್ನ ಗಂಡ ದುಬೈಲಿ ಬೆಳೀಲಪ್ಪ. ನಿನ್ನ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಇರ್ಲಪ್ಪ, ನನ್ನ ಗಂಡನ ಮೇಲೂ ಇರ್ಲಪ್ಪ. ರೀ 100 ವರ್ಷ ನೀವೇ ನನ್ನ ಗಂಡ ಆಗಿರ್ಬೇಕು ಅಂತ ಆಶೀರ್ವಾದ ಮಾಡ್ರಿ. ಹಾಂ, ಅಂಬುಜ, ಏನ್ ಮಾಡ್ತಾ ಇದೀಯಾ? ಪಾದ ಪೂಜೆ ಮಾಡ್ತಿದ್ದೀನಿ. ಅದಕ್ಕೆ ಪಾದ ಪೂಜೆನಾ? ಯಾರಿಗೆ? ಇನ್ಯಾರಿಗೆ? ನನ್ನ ಗಂಡನ್ಗೆ. ಫೋನ್ನಲ್ಲ. ಹ್ಞೂ, ಅದಕ್ಕೆ ನೀವು ಮಾತ್ರ ನಿಮ್ಮ ಗಂಡನ್ಗೆ ಪಾದ ಪೂಜೆ ಮಾಡಿದ್ರಿ, ನಾನು ಮಾಡೋದು ಬೇಡವಾ? ಆಯ್ತಾಯ್ತಮ್ಮ, ಒಳ್ಳೆ ವಿಚಿತ್ರ ಕಣೆ ನೀನು. ಅದಕ್ಕೆ ಅಣ್ಣ ಹೋದ್ರಾ? ಏನು ಅಂತ ಮಾತಾಡ್ತಿದ್ಯಾ ಅಂಬುಜ? ಕೆಲ್ಸಕ್ಕೆ ಹೋದ್ರಾ ಅಂತ ಕೇಳ್ಬಾರ್ದಾ? ನೋಡಿ, ಅವನು ಬೇಕಂತ ಮುಟ್ಟಿ ಮುಟ್ಟಿ ಮಜಾ ತಗೊಳ್ತಾ ಇದ್ದಾನೆ. ಮೂರಿ, ಇದೇ ತರ ಎಕ್ಸ್ಪೀರಿಯನ್ಸ್ ನನಗೂ ಆಗಿತ್ತಲ್ವಾ? ಅದಕ್ಕೆ ಅಲ್ವಾ ನನ್ನ ಮಂಗ ನಾಯಿ ಹೊಡೆದಂಗೆ ಹೊಡೆದಿದ್ದು ನಾನು. ಅದಕ್ಕೆ ಅಲ್ವಾ ನಾನು ನಿಮ್ಮ ಕೈ ಹಿಡ್ದಿದ್ದು. ಓ ಕಡೆ, ಇದೇ ತರ ನಿನ್ ಕೈ ಹಿಡಿದಿದೆ. ಫ್ಲಾಶ್ ಬ್ಯಾಕ್ ಬಿಡ್ರಿ, ಫ್ಲಾಶ್ ಬ್ಯಾಕ್ ಇವಾಗ. ನೋಡ್ರಿ, ಫಸ್ಟ್ ಹೋಗಿ ಇದನ್ನ ಅರವಿಂದ್ಗೆ ಹೇಳಿ. ಹೌದು, ಎಲ್ಲೋದ ಇವನು? ಎಲ್ಲೋದ? ಒಂದ್ ನಿಮಿಷ ಇರು. ಅರವಿಂದ್, ಇಲ್ಲಿ ಏನ್ ಮಾಡ್ತಾ ಇದೀಯ? ಅಲ್ಲೆಲ್ಲ ಮುಳುಗೋಗ್ತಾ ಇದೆ. ಯಾಕೆ, ಏನಾಯ್ತು? ಬಾಪ, ನೀನು ಲೈವ್ ಟೆಲಿಕಾಸ್ಟ್ ನೋಡಿ ಅಂತೆ. ನಿಮ್ಗಿರೋ ಬ್ಯೂಟಿಲಿ ಇಫ್ ನಾಟ್ ಬಿಂಗ್ ಕಾನ್ ಇಂಡಸ್ಟ್ರಿ ಬನ್ನಿ ಅನ್ಸುತ್ತೆ. ಒಳ್ಳೆ ಚಾನ್ಸ್ ಕೊಡ್ತೀನಿ ಬಾಲಿವುಡಲ್ಲಿ. ಹೌದಾ? ಎಸ್, ಐ ನೋ ಲಾಟ್ಸ್ ಆಫ್ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಇನ್ ಬಾಲಿವುಡ್. ಕೆಲಸ ಮಾಡಿ, ಗಿವ್ ಮೈ ನಂಬರ್. ಥ್ಯಾಂಕ್ ಯು, ಕೀಪ್ ಇಟ್ ನೈಸ್. ಸರ್, ನಿಮ್ಮ ಮಗಳು ಹೇಳ್ದಂಗೆ ಆ ನರಸಿಂಹನ್ಗೆ ಯಾವ ಬರಲ್ಲ ಎಣ್ಣೆ ಸಿಗ್ಬಾರ್ದಂತ ಬಹಿಷ್ಕಾರ ಹಾಕಿದೀವಿ ಸರ್. ಅವ್ರ ಪರಿಚಯ ಯಾರೇ ಬಂದು ಎಣ್ಣೆ ಕೇಳಿದ್ರು ಕೊಡ್ತಿಲ್ಲ ಸರ್. ಸರಿಯಾಗೇ ಮಾಡಿದ್ದೀರಾ. ಕುಡಿಯಕ್ಕೆ ನೀರಿಲ್ಲದೆ ಒದ್ದಾಡ್ ಸಾಯೋ ನಾಯಿ ಥರ ಆ ನರಸಿಂಹನು ಕೂಡ ಎಣ್ಣೆ ಸಿಗದೆ ವಿಲವಿಲ ಅಂತ ಒದ್ದಾಡಬೇಕು. ನನ್ನ ಮಗಳನ್ನೇ ಗೋಳೋಯ್ಕು ಅಂತಾನ ಆ ನರಸಿಂಹ. ಅದು ಸರಿ, ಮನೇಲಿ ವಿಸ್ಕಿ ಖಾಲಿ ಆಗಿದೆ, ಯಾವ್ದಾರು ಹೊಸ ಸ್ಕಾಚ್ ಬಂದಿದೆಯಾ? ಹ್ಞೂ ಸರ್, ಒಳ್ಳೆ ಸ್ಕಾಚ್ ಬಂದಿದೆ, ಸಂಜೆ ಮನೆಗೆ ಕಳಿಸ್ತೀನಿ ಸರ್. ಆಯಿತು, ಹಾಗೆ ಸ್ವಲ್ಪ ಸೈಡ್ಸನ್ನು ಪಾರ್ಸಲ್ ಕಳಿಸು. ಸರಿ ಸರ್. ಸರಿ ಮಗಳೇ, ಶಬಾಷ್ ಮಗಳೇ. ಇನ್ಸ್ಪೆಕ್ಟರ್ ಆಗಿ ನಾನು ಮಾಡೋಕ್ಕಾಗದಿರೋ ಕೆಲಸನ ನನ್ನ ಮಗಳಾಗಿ ನೀನು ಮಾಡಿದ್ಯಾ. ಆ ಕುಡುಕ್ ನನ್ನ ಮಗನ ವೀಕ್ನೆಸ್ ತಿಳ್ಕೊಂಡು ಸರಿಯಾಗಿ ಪಾಠ ಕಲಿಸಿದ್ಯಾ ಅವನಿಗೆ. ಒಬ್ಳ ಅಮ್ಮ ಇದ್ಲಂತೆ, ತನ್ನ ಮಗನಿಗೆ ಕದಿಯೋದನ್ನ ಕಲ್ಸಿದ್ಲಂತೆ. ಅವನು ಅದನ್ನೇ ಮುಂದುವರಿಸಿ ದೊಡ್ಡ ಕಳ್ಳ ಆದ್ನಂತೆ. ಒಂದು ಆರೋಪಕ್ಕೆ ಅವನಿಗೆ ನೇಣು ಶಿಕ್ಷೆ ಆಯ್ತಂತೆ. ಅವನನ್ನ ಮಾತಾಡ್ಸಕ್ ಬಂದ ಅವ್ರ ಅಮ್ಮನಿಗೆ ಕಿವಿ ಕಚ್ಚಿದ್ನಂತೆ. ಯಾಕೆ? ನನಗವತ್ತು ಕದಿಯೋದು ಹೇಳ್ಕೊಡೋದು ಬಿಟ್ಟು ಬುದ್ಧಿ ಹೇಳಿ ಕಪಾಳಕ್ಕೆ 2 ಬಾರಿಸಿದ್ದಿದ್ರೆ ನಾನಿವತ್ತು ದೊಡ್ಡ ಕಳ್ಳನೂ ಆಗ್ತಾ ಇರ್ಲಿಲ್ಲ, ನೇಣಿಗೂ ಏರ್ತಿರ್ಲಿಲ್ಲ ಅನ್ನಂತೆ. ಅದು ಸರಿ, ಇದನ್ನೆಲ್ಲ ನಂಗೆ ಕೇಳ್ತಿದ್ಯಾ? ನಿಮ್ಮ ಮಗಳ ಕೇಸು ಯಾಕೋ ಹಾಗೆ ಆಗತ್ತೆ ಅನಿಸ್ತಾ ಇದೆ. ಅವಳು ಮಾಡೋ ಕೆಲ್ಸಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ರೆ ನಾಳೆ ಹಾಳಾಗೋದು ಅವಳ ಭವಿಷ್ಯನೇ. ಅಮ್ಮ, ದಿಸ್ ಇಸ್ ಟೂ ಮಚ್. ಮಗಳೇ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಇವಳು ಹೇಳೋದು ಹೇಳ್ತಾನೆ ಇರ್ತಾಳೆ. ನಿನ್ಗೇನು ಅನ್ಸುತ್ತೋ ಅದನ್ನ ಮಾಡು. ಅಕಸ್ಮಾತ್ ಏನಾದರೂ ಆದ್ರೆ ನಾನು ನೋಡ್ಕೊತೀನಿ. ತಪ್ಪು ಮಾಡೋ ಮಗಳಿಗೆ ಬೈದ್ ಬುದ್ಧಿ ಹೇಳೋದು ಬಿಟ್ಟು ಬೇಷ್ ಅಂತಿದ್ದೀರಲ್ರಿ, ಏನಾಗಿದೆ ನಿಮ್ಗೆ? ಮಗಳೇ, ಹಾಯ್ ಬೇಬಿ, ಏನು ನನ್ನ ನೆನಪೇ ಅಲ್ವಾ ನಿಂಗೆ? ನಾನು ಯಾವಾಗಲೂ
ನೀನು ಕಾಲ್ ಮಾಡ್ತಿರ್ಬೇಕು. ನೀನು ಕಾಲೇ ಮಾಡಲ್ಲಪ್ಪ ನನಗೆ. ಐ ಮಿಸ್ ಯು ಸೋ ಮಚ್. ಹಾಂ, ಮತ್ತೆ ಹೌದಾ, ಮೀಟ್ ಮಾಡೋಣ ಇವತ್ತು. ಹೋಗೋ, ಯಾವಾಗಲೂ ಕಾಲೇಜ್ ಅಂತಿರ್ತೀಯ. ಮತ್ತೆ ನಾನು ಹೊಸ ಡ್ರೆಸ್ ತಗೊಂಡೆ, ಅದಕ್ಕೆ ಮ್ಯಾಚಿಂಗ್ ನೇಲ್ ಪಾಲಿಶ್ ತಗೊಳಕ್ ಬಾರೋ. ಏನಾಯ್ತು? ಕುಕ್ಕರ್ ಬ್ಲಾಸ್ಟ್ ಆಗಿ ನನ್ನ ಕೈ ಬರ್ನ್ ಆಗೋಯ್ತು. ಅಯ್ಯೋ, ಏನೇ ಇದು? ಕೈ ಸುಟ್ಟೋಗಿದೆಯಲ್ಲೇ. ಬೇಗ ಬನ್ರಿ. ಏನಾಯ್ತು ಸುಕ್ಕು? ಏನಾಯ್ತು ಮಗಳಿಗೆ? ಆಗಿರೋ ಸಣ್ಣ ಗಾಯಕ್ಕೆ ಇಷ್ಟೊಂದು ಆಗಾಡ್ತಿದ್ದೀರಲ್ಲ. ಚಿಕ್ಕಪ್ಪ ಏನಾಯ್ತು? ಏನೂ ಇಲ್ಲ ಗುರು, ಕುಕ್ಕರ್ ಬ್ಲಾಸ್ಟ್ ಆಗಿ ಚಿಕ್ಕದಾಗಿ ಗಾಯ ಆಗಿದೆ ಅಷ್ಟೇ. ಯಾಕಾಯ್ತು? ಅಯ್ಯೋ, ನೋಡಿಲ್ಲಿ, ಕುಕ್ಕರ್ ಅಲ್ಲಿ ಖಾಲಿ ಇಟ್ರೆ ಇನ್ನೇನಾಗುತ್ತೆ? ಈ ಮನೆ ಹಾಳು ಕೆಲಸದವರು ಖಾಲಿ ಕುಕ್ಕರ್ ಇಟ್ಟು ನನ್ನ ಮಗಳು ಕೈ ಸುಡ್ಬೇಕು ಅಂತಾನೆ ಮಾಡಿದ್ರ? ಹೇಳ್ರೆ ಯಾರ ಈ ತರ ಕೆಲಸ ಮಾಡಿದ್ದು? ಹೇಳು. ನೀನೇನು ಮಾಡಿದ್ದು? ನೀನೇ ಕಣೆ, ನೀನೇ ಮಾಡಿರೋದು. ಬೇಕು ಅಂತಾನೆ ಮಾಡಿದ್ಯಾ ಕಣೆ. ಬಟ್ಟೆ ಸುಡ್ತೀಯಾ, ಗ್ಲಾಸ್ ಹೊಡಿತೀಯಾ, ಈಗ ಕುಕ್ಕರ್ ಬ್ಲಾಸ್ಟ್ ಮಾಡ್ತೀಯಾ? ನೀವ್ಯಾರು ಹೇಳಲ್ಲ ತಾನೆ? ಇದಕ್ಕೆಲ್ಲ ಸೌಂದರ್ಯನೇ ಸರಿ. ಬಾರೆ ಔಷಧಿ ಇರ್ತೀನಿ. ಸೌಂದರ್ಯ